ಹೊಸ ವರ್ಷಕ್ಕೆ ದಿನಗಣನೆ ಪ್ರಾರಂಭ ಆಗಿದೆ. ಮೋಜು ಮಸ್ತಿ ಪಾರ್ಟಿ ಮಾಡಬೇಕು ಅಂತ ಅಂದುಕೊಂಡವರು ದಯವಿಟ್ಟು ಅಲರ್ಟ್ ಆಗಿರಿ. ಯಾಕಂದ್ರೆ ಬೇಕಾಬಿಟ್ಟಿಯಾಗಿ ಕುಡಿದು ಗಾಡಿ ಓಡಿಸೋ ಹಾಗಿಲ್ಲ. ಅಂಥವ್ರು ಜೇಬು ಖಾಲಿ ಮಾಡ್ಕೊಳ್ಬೇಕಾಗುತ್ತೆ. ಡ್ರಿಂಕ್ ಅಂಡ್ ಡ್ರೈವ್ ಮಾಡೋರೆ ಹುಷಾರಾಗಿರಿ, ಸ್ವಲ್ಪ ಅಲರ್ಟ್ ಆಗಿರಿ. ಕುಡಿದು ಗಾಡಿ ಓಡಿಸಿದ್ರೆ ಭಾರಿ ಫೈನ್ ಹಾಕುವುದಕ್ಕೆ ಸಜ್ಜಾಗ್ತಾ ಇದೆಯಂತೆ ಪೊಲೀಸ್ ಇಲಾಖೆ. ಹೊಸ ವರ್ಷಕ್ಕೆ ಸಂಚಾರಿ ಪೊಲೀಸರು ಹೊಸದೊಂದು ನಿಯಮ ಜಾರಿ ಮಾಡ್ತಿದ್ದಾರೆ. ನ್ಯೂ ಇಯರ್ಗೆ ಬೆಂಗಳೂರಿನಾದ್ಯಂತ ಹೈ ಅಲರ್ಟ್ ಇರ್ತಾರೆ ಪೊಲೀಸರು. 50ಕ್ಕೂ ಹೆಚ್ಚು ಕಡೆ ಪೊಲೀಸರ ಚೆಕಿಂಗ್ ಪಾಯಿಂಟ್ ಗಳನ್ನ ನಿರ್ಮಿಸಲಾಗಿದೆಯಂತೆ. 15 ದಿನಗಳ ಕಾಲ ಪೊಲೀಸರಿಂದ ತೀವ್ರ ತಪಾಸಣೆ ಕೂಡ ಆಗುತ್ತೆ. ಡ್ರಿಂಕ್ ಅಂಡ್ ಡ್ರೈವ್ಗೆ ಕಂಪ್ಲೀಟ್ ಆಗಿ ಬ್ರೇಕ್ ಹಾಕಬೇಕು ಅಂತ ನಿರ್ಧಾರ ಆಗಿದ್ದು, ಹೊಸ ವರ್ಷದ ದಿನ ಅಪಘಾತ ತಪ್ಪಿಸೋ ಸಲುವಾಗಿ ಪೊಲೀಸರು ಹೊಸ ಅಸ್ತ್ರದ ಪ್ರಯೋಗ ಮಾಡ್ತಿದ್ದಾರೆ. ಪ್ರತಿ ಬಾರಿ ಕೂಡ ಇದ್ದೇ ಇರುತ್ತೆ. ಬರೀ ಹೊಸ ವರ್ಷ ಮಾತ್ರ ಅಲ್ಲ, ನೀವು ಕಾಮನ್ ಡೇಸ್ ಅಲ್ಲೂ ಕೂಡ ಡ್ರಿಂಕ್ ಅಂಡ್ ಡ್ರೈವ್ ಮಾಡೋದು ತಪ್ಪು. ಎಲ್ಲಾದ್ರೂ ಚೆಕಿಂಗ್ ಆಗುವಾಗ ಸಿಕ್ಕಿ ಬಿದ್ರೆ ಫೈನ್ ಕಟ್ಟಲೇಬೇಕು, ಅದು ಗೊತ್ತಿರುವಂತಹ ವಿಚಾರ ಎಲ್ಲರಿಗೂ. ಬಟ್ ಈ ಬಾರಿ ಹೊಸ ವರ್ಷದ ದಿನ ಎಲ್ಲ ಕಡೆ ಕೂಡ ಪೊಲೀಸರ ಹದ್ದಿನ ಕಣ್ಣಿರುತ್ತೆ. ನೀವೆಲ್ಲೇ ತಪ್ಪಿಸ್ಕೊಂಡು ಓಡಾಡಬಹುದು ಅಂದ್ರೂ ಕೂಡ ಸಾಧ್ಯ ಆಗಲ್ಲ. ಎಲ್ಲ ಕಡೆ ಕೂಡ ಚೆಕಿಂಗ್ ಪಾಯಿಂಟ್ಗಳನ್ನ ನಿರ್ಮಿಸ್ತಿದ್ದಾರಂತೆ. ಹಾಗಾಗಿ ಡ್ರಿಂಕ್ ಮಾಡಿ ಗಾಡಿ ಓಡಿಸ್ತಿದ್ದೀರಿ ಅನ್ನೋದು ಗೊತ್ತಾಗ್ಬಿಟ್ರೆ, ಚೆಕಿಂಗ್ ಅಲ್ಲಿ ಸಿಕ್ಕಿಬಿದ್ರೆ ಫೈನ್ ಕಟ್ಟಬೇಕಾಗುತ್ತೆ, ಅದು ಕೂಡ ಅಪಾರ ಪ್ರಮಾಣದಲ್ಲಿ. ಈ ಕಡೆ ಮೋಜು ಬಸ್ತಿ ಅಂತಲೂ ಸ್ವಲ್ಪ ದುಡ್ಡು ಖಾಲಿ ಮಾಡ್ಕೊಂಡಿರ್ತೀರಾ. ಅಟ್ಲೀಸ್ಟ್ ಆ ಖುಷಿ, ಆ ಸಂಭ್ರಮ ಸ್ವಲ್ಪ ಹೊತ್ತಾರು ಇರಬೇಕಲ್ಲ. ಫೈನ್ ಕಟ್ಟಬೇಕು, ಸಿಕ್ಕಾಕೊಂಡ್ಬಿಟ್ರೆ ಮತ್ತೆ ದುಡ್ಡು ಕಟ್ಟಬೇಕು ಅನ್ನುವಂಥ ಬೇಸರದಲ್ಲೇ ಮೋಸ್ಟ್ಲಿ ಆ ಮೋಜು ಮಸ್ತಿ ಎಲ್ಲವೂ ಕೂಡ ಮರೆತು ಹೋಗುತ್ತೆ. ಹಂಗಾಗಬಾರ್ದು ಅಂತ